ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯಮಾಡಿ ಶೇರ್ ಮಾಡಿ. ಏತಕ್ಕೆ ನಿನ್ನನ್ನೇ ಬಯಸಿದ ಹೃದಯ ಭಾಗ 7. ಮಾರನೇ ದಿನ ಇವರಿಬ್ಬರ ಪ್ರೀತಿಯ ನೋಡಲು ಸೂರ್ಯ ಬಹುಬೇಗ ಬಂದಿದ್ದ. ಗಂಡನ ತೋಳಿನ ಹಾಸರಿಯಲ್ಲಿ ಮಲಗಿದ್ದವಳಿಗೆ ಇಹದ ಪರಿವೇ ಇಲ್ಲ. ಎಷ್ಟೋ ದಿನಗಳ ನಂತರ ಇಂಥದ್ದೊಂದು ಸುಖನಿದ್ರೆ ಮಾಡುತ್ತಿದ್ದಳು. ಅವನಿಗೆ ಎಂದಿನಂತೆ ಎಚ್ಚರವಾದಾಗ ತನ್ನ ಎದೆಯ ಮೇಲೆ ಭಾರ ಎನಿಸಿತು. ಮೇಲೇಳಲು ಹೋದವ ತನ್ನ ಮಡದಿಯ ಮುದ್ದು ಮುಖ ನೋಡಿ ಮುದ್ದಾಡುವ ಬಯಕೆ. ಸುಮ್ಮನೆ ಮಲಗಿದ್ದವಳ ಕೆನ್ನೆಗೆ ಹೂಮುತ್ತ ನಿಟ್ಟ. ನಿದ್ರೆಯಲ್ಲೂ ಇನಿಯನ ಸ್ಪರ್ಶಕ್ಕೆ ನಕ್ಕವಳ ಕಂಡು ಮುನಿಸು ಮರೆತನವ ಇನ್ನೊಂದು ಕೆನ್ನೆಗೂ ಮುತ್ತಿಟ್ಟ. ಅವನೆದ್ದು ಸುಮಾರು ಅರ್ಧ ಗಂಟೆ ಆದರೂ ಅವಳ ನಿದ್ದೆಗೆ ಭಂಗ ತರದೆ ಅವಳನ್ನೇ ನೋಡುತ್ತಿರುವಾಗ ಅವಳು ಏಳುವ ಸೂಚನೆ ಸಿಕ್ಕಿತ್ತು. ಏನು ಮಾಡುವಳೋ ಎಂಬ ಕುತೂಹಲದಿಂದ ಕಣ್ಮುಚ್ಚಿ ನಿದ್ದೆ ಹೋದವನ ಹಾಗೆ ನಟಿಸಿದ. ಕೊಂಚ ಕೊಸರಾಡುತ್ತಾ ಎಚ್ಚರವಾದವಳಿಗೆ ತನ್ನವನ ಪ್ರೀತಿಯಲ್ಲೇ ಕಳೆದೋಗುವ ಬಯಕೆ. ಅವನೇ ಅವಳಿಗೆ ಪ್ರಪಂಚ. ಎದ್ದು ಕುಳಿತವಳು ಅವನನ್ನೇ ತಿಟ್ಟಿಸುತ್ತಾ, ಬಹುಶಃ ನಿನ್ನೆ ನಡೆದ ಯಾವ ಘಟನೆ ಕೂಡ ನಿಮಗೆ ನೆನಪಿರೋದೇನೋ. ಆದರೆ ನನ್ನ ಜೀವನದ ಕೆಲವು ಸಿಹಿ ಘಟನೆಗಳ ಸಾಲಿಗೆ ನಿನ್ನೆಯೂ ಸೇರಿತು. ನನ್ನ ಮೇಲೆ ಇಂದಿಗೂ ನಿಮ್ಮ ಬಳಿ ಅಷ್ಟೇ ಪ್ರೀತಿ ಇದೆ. ಆದರೆ ನಾನು ಮಾಡಿದ ಮೋಸ ನಿಮ್ಮ ಪ್ರೀತಿಗೆ ನೋವು ಮಾಡಿದೆ. ನಿಮ್ಮ ಕೋಪ ಕರುವವರೆಗೂ ನಾನು ಕಾಯ್ತೀನಿ. ಒಂದು ವೇಳೆ ನಿಮ್ಮ ಕೋಪನೆ ಜಯ ಸಾಯಿಸಿದ್ರೆ ನಾನು ಸತ್ತು ಹೋಗ್ತೀನಿ. ನನಗಿರುವ ಒಂದೇ ಒಂದು ಆಶಾ ಕಿರಣ ನೀವೇ ಸಬ್ರೋದ್. ಐ ಲವ್ ಯು ಮೋರ್ ದೆನ್ ಮೀ. ನೀವು ನನಗಿಂತ ಬೇಗ ಎದ್ದು ನನ್ನ ಮೇಲೆ ಕೋಪ ಮಾಡಿಕೊಳ್ಳುವ ಮುನ್ನ ನಾನೇ ಹೋಗ್ತೀನಿ ಎಂದು ಅವನ ಹಣೆಗೆ ಮುತ್ತಿಟ್ಟು ಬಾತ್ರೂಮ್ ಸೇರಿದಳು. ಅವಳ ಈ ಪರಿಗೆ ಅವನು ಸೋಲಲೇಬೇಕಾಯಿತು. ನನಗೆಲ್ಲ ನೆನಪಿದೆ ಕಣೆ, ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ. ಆದರೆ ನೀ ಹೇಳಿದ ಹಾಗೆ ನೀನು ಮಾಡಿದ ಮೋಸ ನನ್ನ ಪ್ರೀತಿಗೆ ಅಡ್ಡಿಯಾಗಿದೆ. ನನಗೆ ನನ್ನ ಕೋಪಕ್ಕಿಂತ ನಿನ್ನ ಮೇಲಿನ ಪ್ರೀತಿಯೇ ಜಾಸ್ತಿ. ಆದರೆ ನನ್ನ ಹುಟ್ಟುಗುಣ ಸಿಟ್ಟು. ನನ್ನ ನಿರ್ಲಕ್ಷ್ಯ ಮಾಡಿದವರನ್ನೇ ಬಿಡದ ನಾನು ಪ್ರೀತಿಗೆ ಮೋಸ ಮಾಡಿದರೆ ಬಿಡ್ತೀನಾ? ಇಲ್ಲ, ಖಂಡಿತ ಇಲ್ಲ. ಇದೊಂದು ವರ್ಷ ನನ್ನ ಕೋಪ ನಿರ್ಲಕ್ಷ್ಯ ಸಹಿಸ್ಕೊ. ಅದಾದ ಮೇಲೆ ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ನಾನು ನಿನ್ನನ್ನು ಮೊದಲಿನ ಹಾಗೆ ಸ್ವೀಕರಿಸುವೆ ಎಂದು ಮಗ್ಗಲು ಬದಲಿಸಿದ. ಸತ್ತು ಹೋಗುತ್ತೇನೆ ಎಂಬ ಮಾತು ಅವನ ಎದೆಯನ್ನು ನಡುಕಿಸಿತು. ನೋಯಿತೆ, ಯಾವುದೇ ಕಾರಣಕ್ಕೂ ನೀನು ಆ ಥರದ ನಿರ್ಧಾರ ತೆಗೆದುಕೊಳ್ಳುವ ಹಾಗಿಲ್ಲ ಎಂದನು. ಆದರೆ ಅದು ಅವಳಿಗೆ ಕೇಳಿಸಬೇಕಲ್ಲವೇ? ಅವಳು ತಯಾರಾಗಿ ಬಂದು ಅಡುಗೆ ಮನೆಗೆ ನಡೆದಳು, ತನ್ನ ಪಾಲಿನ ಕರ್ತವ್ಯವನ್ನು ನಿಭಾಯಿಸಲು. ಅವನು ಸಮಯ ನೋಡಿದಾಗ ಆಗಿನ್ನೂ 6:30. ಅವನು ಸ್ವಲ್ಪ ಹೊತ್ತು ವರ್ಕೌಟ್ ಮಾಡಿ ತಯಾರಿಯಾಗಿ ಕೆಳಗೆ ನಡೆದ. ಅವಳು ತರಕಾರಿ ಕತ್ತರಿಸುವ ಕೆಲಸದಲ್ಲಿ ಮುಳುಗಿದ್ದಳು. ನಿಧಾನವಾಗಿ ಮೆಟ್ಟಿಲಿಳಿದು ಬರುತ್ತಿದ್ದ ಮಗನನ್ನು ನೋಡಿ ರೇಗಿಸುವ ಮನಸ್ಸಾಗಿತ್ತು ಕಲ್ಪನಾರಿಗೆ. ಅಕ್ಕ, ನೋಡಿ ಅಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ದಾನೆ ಅನಿಸುತ್ತೆ. ಮನೆಯ ಮುದ್ದಿನ ಮಗ 7 ಗಂಟೆಗೆ ಎದ್ದು ಬಂದಿದ್ದಾನೆ. ಏನೆಲ್ಲ ನಮ್ಮ ಸೊಸೆ ಮುದ್ದು ಪ್ರಭಾವ ಅನಿಸುತ್ತೆ ಎಂದು ಕಿಸಕ್ಕನೆ ನಕ್ಕು ನೋಡಿದರು. ಹೌದೌದು, ಬಂದು 3 ದಿನ ಆಗಿಲ್ಲ. ನಮ್ಮ ಸ್ಯಾಮ್ನೇ ಬದಲಾಯಿಸ್ಬಿಟ್ಲು. ನಾನು 3 ವರ್ಷದಿಂದ ಟ್ರೈ ಮಾಡ್ತಿದ್ದೀನಿ ಎಂದು ಧ್ವನಿ ಗೂಡಿಸಿದರು ಹರಣಿ. ನೀವೆಲ್ಲ ಟ್ರೈ ಮಾಡಿದ ರೀತಿಯೇ ಬೇರೆ, ನನ್ನ ಶ್ರೀಮತಿ ಟ್ರೈ ಮಾಡಿದ ರೀತಿಯೇ ಬೇರೆ ಅಲ್ವಾ ನನ್ನ ಅರ್ಧಾಂಗಿ ಎಂದು ಈತಿಗೆ ಕಣ್ಣು ಹೊಡೆದನು ಸಮೃದ್ಧ್. ತರಕಾರಿ ಕತ್ತರಿಸುತ್ತಿದ್ದವಳು ಗಾಬರಿಗೆ ಬೆರಳಿಗೆ ಚಾಕು ಹಾಕಿಕೊಂಡಳು. ಹಾ ಎಂದು ಕೈ ಕೊಡುವಾಗ ಬಂದ ಲಕ್ಷ್ಮಿ ಅವರು, ಗಮನ ಯಾವ ಕಡೆ ಇಟ್ಕೊಂಡು ಕೆಲಸ ಮಾಡ್ತಿದ್ದೆ? ಕೈ ನೋಡು, ಎಷ್ಟು ರಕ್ತ ಹೋಗ್ತಿದೆ ಎಂದು ಕಾಳಜಿಯ ಧ್ವನಿಯಲ್ಲಿ ಗದರಿ ಅವಳ ಬೆರಳು ತೆಗೆದು ಬಾಯಲ್ಲಿಟ್ಟುಕೊಂಡರು. ಅಯ್ಯೋ ಅತ್ತೆ, ಇರಲಿ ಬಿಡಿ, ನನಗೇನು ಅಷ್ಟು ನೋವಾಗಿಲ್ಲ, ಸ್ವಲ್ಪ ರಕ್ತ ಹೋಗಿದೆ ಅಷ್ಟೇ ಎಂದಳು ಇತಿ. ಏನು, ಏನಾಗಿಲ್ವಾ? ಕೆಲಸ ಮಾಡೋದು ಬೇಡ ಅಂದರೂ ಕೇಳಲ್ಲ, ಹುಷಾರಾಗಿ ಮಾಡಬೇಕಲ್ವಾ ಎಂದು ಅರಣಿ ಕಡೆ ತಿರುಗಿ, ಹೋಗು ಫಸ್ಟ್ ಏಡ್ ಬಾಕ್ಸ್ ತಗೊಂಡು ಬಾ ಎಂದು ಅವಳನ್ನು ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿದರು. ಫಸ್ಟ್ ಏಡ್ ಬಾಕ್ಸ್ ತಂದಳು ಹರಣಿ. ಅತ್ತೆ, ಇಷ್ಟು ಸಣ್ಣ ಗಾಯಕ್ಕೆ ಹಾಕಿದೆಲ್ಲ ಸಂಕೋಚದಿಂದ ನುಡಿದಳು ಈತೆ. ಲಕ್ಷ್ಮಿಯವರು ಒಮ್ಮೆ ಕೆಂಗಣ್ಣಿನಿಂದ ನೋಡಿದ ಮೇಲೆ ಸುಮ್ಮನೆ ಕುಳಿತಳು. ಅವಳಿಗೆ ಇನ್ನಷ್ಟು ಬುದ್ಧಿ ಹೇಳುತ್ತಾ, 2 ದಿನ ಆಫೀಸ್ಗೆ ಹೋಗೋ ಹಾಗಿಲ್ಲ, ಮನೇಲೂ ಏನು ಕೆಲಸ ಮಾಡೋ ಹಾಗಿಲ್ಲ ಎಂದರು ಲಕ್ಷ್ಮಿ. ಈತಿ ಅವರ ಮುಖವನ್ನೇ ನೋಡುತ್ತಿದ್ದಳು. ಅವಳಿಗೆ ಅಮ್ಮನಿಂದ ಇಷ್ಟೊಂದು ಪ್ರೀತಿ ಸಿಗುತ್ತಿರುವುದು ಇದೇ ಮೊದಲ ಬಾರಿ. ಇಷ್ಟು ಚಿಕ್ಕ ಗಾಯಕ್ಕೆ 2 ದಿನ ರಜೆ ಅಂದರೆ ನಾಳೆ ಕೈ ಪೂರ್ತಿ ಬ್ಯಾಂಡೇಜ್ ಮಾಡ್ಕೊಂಡು ಬರ್ತಾಳೆ, ಕೂರಿಸಿ ಉಪಚಾರ ಮಾಡು ಎಂದರು ರೇಖಾ ತಮ್ಮ ಕೊಂಕು ಮಾತಿನಿಂದ. ನಾನೇ ಹೇಳಿದರೂ ಅವಳು ಕೆಲಸ ಬಿಟ್ಟು ಕೂರಲ್ಲ ಅತ್ತಿಗೆ ಎಂದರು ಲಕ್ಷ್ಮಿ. ಇದಕ್ಕೂ ನನಗೂ ಸಂಬಂಧವೇ ಇಲ್ಲದಾಗೆ ಕುಳಿತು ನೋಡುತ್ತಿದ್ದ ಸಮೃದ್ಧ್. ತಿಂಡಿ ನಾನೇ ಮಾಡಿಸ್ತೀನಿ ಎಂದು ತುತ್ತು ಕೊಡುವಾಗ ಅವನ ಮುಖವನ್ನೊಮ್ಮೆ ನೋಡಿದಳು. ಅವನು ಕಣ್ಣಿನಲ್ಲೇ ಒಪ್ಪಿಗೆ ನೀಡಿದ ನಂತರ ತನ್ನ ಅತ್ತಿಯ ಕೈ ತೊತ್ತು ತಿಂದಳು. ಸಮೃದ್ಧ್ ರೂಮಿನಲ್ಲಿ ರೆಡಿಯಾಗುತ್ತಿದ್ದ. ಅಲ್ಲಿಗೆ ಬಂದವಳೆ, ಸಮೃದ್ಧ್, ಅದು ನೀವೇ ಅತ್ತೆ ಹತ್ರ ಮಾತಾಡಿ, ನಾನು ಹೇಳಿದ್ರೆ ಅವ್ರು ಒಪ್ಕೋತಿಲ್ಲ ಎಂದು ತನ್ನ ಮನದ ದುಗುಡ ಹೊರಹಾಕಿದಳು ಈತಿ. ಒಪ್ಪಿಲ್ಲ ಅಂದರೆ ನಾನೇನು ಮಾಡಲಿ? ಹೋಗಿ ನಿಮ್ಮ ಅತ್ತೆನ ಒಪ್ಪಿಸೋ ಜವಾಬ್ದಾರಿ ನಿಂದು. ನಾನು ಮಾತ್ರ ಯಾವುದೇ ಕಾರಣಕ್ಕೂ ರಜೆ ಕೊಡಲ್ಲ ಅವನದು ದೃಢ ನಿರ್ಧಾರ. ಪ್ಲೀಸ್ ಸಮೃದ್ಧ್ ಬೇಡಿಕೊಂಡವಳು. ಅವಳ ಮುಗ್ಧ ಮುಖ ನೋಡಿ ಮಾರು ಹೋದವನು, ಸರಿ ನಾನು ಒಪ್ಪಿಸ್ತೀನಿ, ಆದರೆ ನನಗೆ ಲಂಚ ಬೇಕು ಎಂದನು ತುಂಟ ಧ್ವನಿಯಲ್ಲೇ. ಲಂಚ ಅಂದರೆ ಏನೋ ಕೆಲಸ ಮಾಡಿಸ್ಕೋಬೋದು ಎಂದು ಸರಿ ಎಂದು ತಲೆ ಆಡಿಸಿದಳು.
ಲಂಚ ಅಂದರೆ ಏನು ಗೊತ್ತಾ ಎಂದು ಅವಳ ಬಳಿಗೆ ನಡೆದ. ಏನು ಎಂದಳು. ಅವಳು ತೀರ ಸಮೀಪಕ್ಕೆ ಹೋಗಿ ಮಾದಕ ತುಂಬಿದ ಮಾತಿನಲ್ಲಿ ಜಾನು ಎಂದ. ಅವಳ ಕಿವಿಯಲ್ಲಿ ಉಸುರಿದ. ಅವನ ಬಿಸಿ ಉಸಿರಿಗೆ ಹುಡುಗಿ ಅದಾಗಲೇ ನಡುಗುತ್ತಿತ್ತು. ಅವಳ ಮನಸ್ಸು ಅವನು ಜಾನು ಎಂದು ಕರೆದಿದ್ದಕ್ಕೆ ಹುಚ್ಚೆದ್ದು ಕುಣಿಯುತ್ತಿತ್ತು. ತನ್ನ ಇನಿಯನ ಸ್ಪರ್ಶಕ್ಕೆ ಮನಸ್ಸೋಲುತ್ತಿತ್ತು. ಅವಳ ಕೊರಳಲ್ಲಿ ಮುಖಬಿಟ್ಟು ನನಗೆ ಒಂದು ಪಪ್ಪಿ ಕೊಡು ಎಂದನು. ಬೆದರದ ಜಿಂಕೆ ಹಾಗೆ ಕಣ್ಣುಗಳನ್ನು ಪಿಳಿ ಪಿಳಿ ಬಿಡುತ್ತಾ ನೋಡುತ್ತಿದ್ದವಳಿಗೆ ಪಪ್ಪಿ ಕೊಡು ಜಾನು ಎಂದ ಮತ್ತದೇ ಮಾದಕತೆಯಲ್ಲಿ. ಅವಳಿನ್ನೂ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಾಗ ಕೊಡೆ ಅಂದೆ ಎಂದ ಧ್ವನಿ ಎತ್ತರಿಸಿ. ಅವನ ಧ್ವನಿಗೆ ಬೆಚ್ಚಿ ತಲೆ ಎತ್ತುವುದಕ್ಕೂ ಅವನು ಅವಳ ಆಧಾರಗಳಿಗೆ ಲಗ್ಗೆ ಇಟ್ಟ. ತೃಪ್ತಿ ಆಗದುವಷ್ಟು ಅವಳ ಆಧಾರಗಳ ಸಿಹಿ ಹೀರಿ ಅವಳನ್ನು ಬಿಟ್ಟಿದ್ದ. ಅವಳು ಗಾಬರಿಯಲ್ಲಿ ಮೊದಲು ಕೊಸರಾಡಿದರೂ ನಂತರ ಸಹಕರಿಸಿದಳು. ಇವನ ಪ್ರೀತಿ ಸಿಗುವುದಕ್ಕೆ ಅವನೆಲ್ಲ ಆಸೆಗಳನ್ನು ಈಡೇರಿಸಬೇಕು. ಅವನಿಂದ ದೂರ ಹೋಗುವ ಬದಲು ಅವನಿಗೆ ಇನ್ನಷ್ಟು ಹತ್ತಿರ ಆಗಬೇಕೆಂದುಕೊಂಡಳು. ಅವನು ದೂರ ಸರಿದ ನಂತರ ತನ್ನ ಉಸಿರನ್ನು ಹೊರಬಿಟ್ಟು ಲಯ ತಪ್ಪಿದ ಹೃದಯ ಬಡಿತಕ್ಕೆ ಸ್ಥಿಮಿತ ತಂದುಕೊಂಡು ಕೆಳ ನಡೆದಳು. ಅವಳ ಕೆನ್ನೆ ಕೆಂಪಗಾಗಿದ್ದವು. ಅದೇನು ಮೋಡಿ ಮಾಡಿದೆಯೋ ಗೊತ್ತಿಲ್ಲ ಕಣೆ. ಅದೆಷ್ಟೇ ನಿನ್ನನ್ನು ದೂರ ಇಡಬೇಕು ಅಂದ್ಕೊಂಡ್ರೂ ಆಗ್ತಿಲ್ಲ. ನಿನ್ನ ದ್ವೇಷ ಮಾಡೋದಕ್ಕೆ ಮದುವೆ ಆದೆ. ಆದರೆ ನೀನು ಈ ಥರ ಮುದ್ದು ಮುದ್ದಾಗಿ ನನ್ನ ಸುತ್ತಮುತ್ತ ಇದ್ದರೆ ನಾನು ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟ ಕಣೆ. ಒಂದೇ ಒಂದು ಸಲ ಅನಿಸುತ್ತೆ ನೀನು ಮಾಡಿದ ಎಲ್ಲ ಮೋಸ ಸುಳ್ಳಾಗಲಿ, ನಾನು ನೋಡಿದ್ದು ಕೇಳಿದ್ದು ಎಲ್ಲ ಸುಳ್ಳಾಗಲಿ ಅಂತ. ಆದರೆ ಕಾಲ ಮೀರಿದೆ. ಇವಾಗೇನಿದ್ರು ನಾನು ನಿನ್ನ ಪರೀಕ್ಷೆ ಮಾಡ್ತೀನಿ. ನೀನು ಗೆದ್ದರೆ ನಾನು ಗೆದ್ದ ಹಾಗೆ. ಆಮೇಲಿಬ್ಬರು ಸುಖವಾಗಿರೋಣ. ನಿನ್ನ ಬಿಟ್ಟು ಒಂದು ಕ್ಷಣ ಇರೋಲ್ಲ ಎಂದು ತಾನೇ ಹೇಳಿಕೊಂಡು ತಯಾರಾಗಿ ಬಂದ. ಎಲ್ಲರೂ ಅದಾಗಲೇ ತಿಂಡಿಗೆ ಕುಳಿತಿದ್ರು. ಬಂದವನೇ ತಿಂಡಿಗೆ ಕುಳಿತು ಮಾತು ಶುರು ಮಾಡಿದ. ಇತಿ, ಇಂದು ತಿಂಡಿ ಮುಗಿದಿದೆ ತಾನೆ, ಹೋಗಿ ರೆಡಿಯಾಗು, ತಡ ಆಗುತ್ತೆ ಎಂದನು. ಅವಳು ಸರಿ ಎಂದು ಮೇಲೆ ನಡೆದಳು. ನಾನೇ ಬೇಡ ಅಂದಿದ್ದೆ, ಅವಳಿಗೆ ಕೆಲಸ ಮಾಡೋಕ್ಕಾಗಲ್ಲ ಎಂದರು ಲಕ್ಷ್ಮಿ. ಮೈ ಡಿಯರ್ ಫಾದರ್ ವೈಫ್ ಅವರೇ, ಅವಳೇನೋ ಅಲ್ಲಿ ಮೂಟೆ ಹೊತ್ಕೊಂಡು ಕೆಲಸ ಮಾಡಲ್ಲ. ನನ್ನ PA ಅವಳು. ಅವಳಿರದೆ ನನ್ನ ಯಾವ ಕೆಲಸ ಕೂಡ ನಡೆಯಲ್ಲ ಮಾತುಶ್ರೀ ಎಂದನು. ಹೋಯ್ ಬ್ರದರ್, ನಿಂಗೆ ಅವರನ್ನು ಬಿಟ್ಟು ಇರೋಕ್ಕಾಗಲ್ಲ ಅಂತ ಹೇಳು. ಅದು ಬಿಟ್ಟು ಏನನ್ನು ಪೂಸಿ ಹೊಡಿಬೇಡ ಎಂದನು ಸಾರ್ಥಕ್. ಹೌದೌದು, ಅದಕ್ಕೆ ಸಾರು ನಮಗೆ ಗುಪ್ತಾ ಗ್ರೂಪ್ ಆಫ್ ಕಂಪನೀಸ್ ಬಿಟ್ಟು ಅವರಿಬ್ಬರೇ ಒಂದು ಕಂಪ್ನಿ ನೋಡ್ಕೋತಿರೋದು ಎಂದನು ವಿನೋದ್. ಚಿಕ್ಕಪ್ಪ, ನೀವು ಅವನ ಜೊತೆ ಎಂದನು ಸಮೃದ್ಧ್. ನಾವು ಅವರ ಪಕ್ಷನೇ ಎಂದರು ಮನೆಯ ಸದಸ್ಯರೆಲ್ಲ ಒಕ್ಕೊರಲಿಂದ. ಹಾಗಾದರೆ ನಾನು ಒಬ್ಬನೇ ಒಂದು ಟೀಮಾ ಎಂದು ಸಪ್ಪೆ ಮುಖ ಮಾಡಿದನು ಸಮೃದ್ಧ್. ಅಣ್ಣ, ಯಾರೇನು ಹೇಳಿದ್ರು ನಾನೇನು ಟೀಮ್ ಬಿಡು ಎಂದು ಹೈಫೈ ಹೊಡೆದಳು ಸಾನು. ನಾನು ದೊಡ್ಡಪ್ಪ ಎಂದು ಅವನ ತೊಡೆ ಹೇರಿದನು ಆರವ್. ನನ್ನ ಜೊತೆ ನೀವಿಬ್ಬರಿದ್ರೆ ಸಾಕು, ಅವರೆಲ್ಲ ಹೊಟ್ಟೆ ಹೊರ್ಕೊಳ್ಳಿ ಎಂದನು ಸಮೃದ್ಧ್. ಅಷ್ಟರಲ್ಲಿ ಇತಿ ತಯಾರಾಗಿ ಬಂದಳು. ವಲ್ಲದ ಮನಸ್ಸಿನಿಂದ ಅವಳನ್ನು ಆಫೀಸಿಗೆ ಕಳಿಸಿದರು ಲಕ್ಷ್ಮಿ. ಅವರಿಗೇನೋ ಅರಿಯದ ಮಮತೆ ಅವಳ ಮೇಲೆ. ಅವಳಿಗೆ ಯಾವ ಹಿಂಸೆಯನ್ನು ನೀಡುವುದು ಬೇಡ, ನನ್ನ ನಿರ್ಲಕ್ಷ್ಯ ಸಹಿಸಿಕೊಳ್ಳಿ ಸಾಕು ಎಂದುಕೊಂಡನವನು. ಇವರ ಮನಸ್ಸಲ್ಲಿರುವ ದ್ವೇಷ ಕರಗಿಸಿ ಪ್ರೀತಿಯ ಹೊರ ತರಬೇಕೆಂದುಕೊಂಡಳು ಅವಳು. ಅವರಿಬ್ಬರು ಹೋದ ಮೇಲೆ ಮಗಳ ರೂಮಿಗೆ ಬಂದ ರೇಖಾ ಮಗಳಿಗೆ ಸಹಸ್ರನಾಮಾಚರಣೆ ಶುರು ಮಾಡಿದ್ದರು. ಅಲ್ವೇ, ಅವನಿಲ್ಲ ಅಂದರೆ ಸತ್ತೋಗ್ತೀನಿ ಅಂದವಳು ಅವನನ್ನು ಒಲಿಸಿಕೊಳ್ಳೋದು, ಅವನಿಂದ ದೂರ ಮಾಡೋದು ಬಿಟ್ಟು ಇಲ್ಲೇ ಇದ್ದರೆ ಅವನು ನಿನಗೆ ಸಿಕ್ಕ ಹಾಗೆ ಎಂದರು. ಗಹಗೈಸಿ ನಕ್ಕು. ನಾನಿನ್ನ ಮಗಳು, ಕುರಿ ಇನ್ನೂ ಕೊಬ್ಬಲಿ. ಅವರಿಬ್ಬರು ಪ್ರೀತಿಯ ಉತ್ತುಂಗಕ್ಕೆ ಹೋದಾಗ ಇಬ್ಬರ ನಡುವೆ ಬಿರುಕುತಂದರೆ ಸಾಕು ಎಂದು ತನ್ನ ಮುಂದಿನ ಯೋಜನೆಯನ್ನು ತನ್ನ ತಾಯಿಗೆ ಬಳಿ ಹೇಳಿದಳು. ಶಬ್ಬಾಷ್ ಮಗಳೇ ಎಂದು ತನ್ನ ಮಗಳ ಅನಿಷ್ಟ ಕೃತ್ಯಕ್ಕೆ ಕೈ ಜೋಡಿಸಿದರು ರೇಖಾ. ಇಬ್ಬರೂ ಆಫೀಸ್ ಕಡೆಗೆ ಮುಖ ಮಾಡಿದರು. ಅವನು ಡ್ರೈವ್ ಮಾಡುತ್ತಿದ್ದ, ಅವಳು ಸುಮ್ಮನೆ ಕಿಟಕಿಯಾಚೆ ಮುಖ ಮಾಡಿ ಕುಳಿತಿದ್ಲು. ಅವಳನ್ನು ಬಿಟ್ಟರೆ ಸಂಜೆವರೆಗೂ ಸುಮ್ಮನೆ ಕುಳಿತಿರ್ತಾಳೆ ಎಂದು ಅವನೇ ಮಾತು ಶುರು ಮಾಡಿದ. ಇವತ್ತಿನ ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡ್ಬಿಡು, ಸಂಜೆ ರತ್ನಾಜಿ ಮನೆಗೆ ಹೋಗಿ ಬರೋಣ ಎಂದನು. ಅವಳು ಆಶ್ಚರ್ಯದಿಂದ ಅವನ ಮುಖ ನೋಡಿದಾಗ ನಿಜವಾಗಿಯೂ ಹೇಳ್ತಾ ಇದ್ದೀನಿ ಎಂದ ಅವಳ ಮನಸ್ಸನ್ನು ಓದಿದವನಂತೆ. ಎಷ್ಟು ಗಂಟೆಗೆ ಹೋಗೋಣ? ಹೋಗುವಾಗ ಏನಾದರೂ ಉಡುಗೊರೆ ತೊಗೊಂಡು ಹೋಗೋಣ. ಅಜ್ಜಿಗೆ ಸೀರೆ ಅಂದರೆ ತುಂಬ ಇಷ್ಟ. ಹಾಗೆ ಅವರಿಗೆ ಜಹಾಂಗೀರ್ ಅಂದರೆ ಪ್ರಾಣ. ಅದನ್ನು ತೆಗೆದುಕೊಂಡು ಹೋಗುವ. ಆಮೇಲೆ ಅವರ ಮನೆಯಲ್ಲೇ ರಾತ್ರಿ ಊಟ ಮಾಡೋಣ. ಅಜ್ಜಿ ಕೈ ರುಚಿ ತಿಂದು ಬಹಳ ದಿನ ಆಯಿತು. ಮತ್ತು ಅಜ್ಜಿ ಮಡಿಲಲ್ಲಿ ಮಲಗುವ ಆಸೆ. ಇವತ್ತು ತುಂಬ ಹೊತ್ತು ಮಲಗಿಬಿಡ್ತೀನಿ. ಸಾಧ್ಯವಾದರೆ ನನ್ನ ಅಲ್ಲೇ ಬಿಟ್ಟು ಬನ್ನಿ. ಅಜ್ಜಿ ಜೊತೆ ತುಂಬ ಮಾತಾಡಬೇಕು, ಹರಟೆ ಹೊಡಿಬೇಕು ಎಂದು ಒಂದೇ ಸಮನೆ ತನ್ನ ಖುಷಿಯನ್ನು ತೋಡಿಕೊಂಡಳು. ಅವನು ಅವಳ ತುಟಿ ಮುಚ್ಚದೆ ಮಾತನಾಡುತ್ತಿರುವುದನ್ನು ನೋಡುತ್ತಲಿದ್ದ. ಸಂಜೆ ಹೋಗಿ ರಾತ್ರಿ ಬರೋಣ ಸಾಕು ಎಂದು ಮಾತಿಗೆ ವಿರಾಮವಿಟ್ಟ. ಕಾರು ಆಫೀಸ್ ತಲುಪಿತು. ಅಂದು ಬೆಳಗ್ಗೆಯಿಂದ ಇತಿಯ ಕಾಲು ನೆಲ ಮೇಲೆ ಇರಲಿಲ್ಲ. ಅತಿ ಖುಷಿಯಿಂದ ಎಲ್ಲ ಫೈಲ್ಗಳನ್ನು ಸರಿಪಡಿಸಿ ಸಮೃದ್ಧನ ಮೀಟಿಂಗ್ ಅರೇಂಜ್ ಮಾಡಿ ಅವನ ಇಡೀ ದಿನದ ಶೆಡ್ಯೂಲನ್ನು ಸಂಜೆ 5 ಗಂಟೆಗೆ ಮುಕ್ತಾಯ ಮಾಡಿದ್ಲು. ಅವಳ ಕಣ್ಣುಗಳಿದ್ದ ಕಾಂತಿ ಅವಳೆಷ್ಟು ಖುಷಿಯಾಗಿರುವಳೆಂದು ತಿಳಿಸುತ್ತಿತ್ತು. ಒಂದು ಕ್ಷಣಕ್ಕೂ ಅವಳ ಮುಖದ ಮೇಲಿನ ನಗು ಮಾಸಲಿಲ್ಲ. ಅವನ ಚೇಂಬರ್ಗೆ ಅವಳ ಟೇಬಲ್ ಅಭಿಮುಖವಾಗಿತ್ತು. ಅವನು ಅವಳ ಖುಷಿಯಲ್ಲೇ ಕೆಲಸ ಮುಗಿಸಿದ. ಅವಳ ಸಂತೋಷಕ್ಕೆ ಕಡಿವಾಣ ಹಾಕಲು ಕಾಯುತ್ತಿದ್ದರು ಆ ಇಬ್ಬರು. ಒಬ್ಬರಿಗೆ ಇತಿ ಬೇಕು, ಇನ್ನೊಬ್ಬರಿಗೆ ಸಮೃದ್ಧಿ ಬೇಕು. ಅವರ ಆಸೆ ಪೂರೈಕೆ ಆಗಲು ಮೊದಲು ಅವರಿಬ್ಬರನ್ನ ದೂರ ಮಾಡಬೇಕು. ಅವನಿಗಿರುವವರೆಗೂ ಅವಳಿಗೆ ಏನು ಮಾಡಲಾಗದೆಂದು ಅವರನ್ನು ದೂರ ಮಾಡುವ ಸಲುವಾಗಿ ಸಂಚು ರೂಪಿಸಿ ಕಾರ್ಯರೂಪಕ್ಕೆ ತರಲು ಕಾಯುತ್ತಿದ್ದರು ಅವರು. ಮಧ್ಯಾಹ್ನ ಮೀಟಿಂಗ್ ಕೂಡ ಆದಷ್ಟು ಬೇಗ ಮುಗಿಸಿ ಸಂಜೆ 4 ಗಂಟೆಗೆ ಆಫೀಸಿನಿಂದ ಹೊರಬಿದ್ದರು.
ಅವಳನ್ನು ಬಟ್ಟೆ ತೆಗೆದುಕೊಳ್ಳುವ ಸಲುವಾಗಿ ಮಾಲ್ ಬಳಿ ಇಳಿಸಿ ಅವನು ಸಿಹಿ ತರಲು ಬೇಕರಿಡಿಗೆ ಮುಖ ಮಾಡಿದ. ಅವರಿಬ್ಬರು ಖುಷಿಯ ನಡುವೆ ವಿಷ ಹಾಕಲು ಅಲ್ಲಿಗೆ ಪ್ರತ್ಯಕ್ಷವಾಗಿದ್ದು ನಿತಿನ್ ಆಚಾರ್. ಅವನು ತನ್ನ ಸ್ನೇಹಿತೆಯ ಜೊತೆಗೆ ಅದೇ ಮಾಲ್ಗೆ ಬಂದಿದ್ದ. ಇತಿಯನ್ನು ನೋಡಿದ್ದೆ ತಡ ಅವಳ ಮುಂದೆ ಹಾಜರಾದ. ಹಾಯ್ ಮಿಸ್ ಬ್ಯೂಟಿ ಕ್ವೀನ್, ಏನು ದಿಢೀರಂತ ಮದುವೆ ಆಗ್ಬಿಟ್ರಿ, ನಾವೆಲ್ಲ ನೆನಪಾಗ್ಲಿಲ್ವಾ? ಹಾಗೇನಿಲ್ಲ ನಿತಿನ್ ಅವರೇ, ಅವಸರವಾಗಿ ಆಯಿತು, ಹಾಗಾಗಿ ಯಾರಿಗೂ ಹೇಳೋಕ್ಕಾಗಲಿಲ್ಲ. ಎನಿವೆ ಹ್ಯಾಪಿ ಮ್ಯಾರಿಡ್ ಲೈಫ್ ಕ್ಯೂಟಿ ಎಂದು ಕೈ ಮುಂದೆ ಮಾಡಿದ. ಅವಳು ಕೈಗೆ ಕೈ ಸೇರಿಸಿದೆ. ಥ್ಯಾಂಕ್ ಯು. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ನನ್ನ ಇತಿಹಾಸಿನಿ ಅಥವಾ ಇತಿ ಅಂತ ಕರೀರಿ ಸಾಕು, ಬೇರೆ ಕರೆದ್ರೆ ನನಗೆ ಇಷ್ಟ ಆಗಲ್ಲ ಪ್ಲೀಸ್ ಎಂದು ಮುಂದೆ ನಡೆದಳು. ತನ್ನ ಇನ್ನೊಂದು ಕೈನ ಅದಕ್ಕೆ ಸೇರಿಸಿಕೊಂಡು ಕೂಲ್ ನಿತಿನ್ ಕೂಲ್ ಎನ್ನುತ್ತಾ ಅವಳ ಹಿಂದೆಯೇ ಹೆಜ್ಜೆ ಹಾಕಿದ. ಮತ್ತೆ ಹೆಂಗಿದೆ ಲೈಫ್, ಎಲ್ಲಿ ನಿಮ್ಮ ಹಸ್ಬೆಂಡ್, ಒಬ್ಬರೇ ಬಂದಿದ್ದೀರಾ ಎನ್ನುತ್ತಾ ಅವಳ ಭುಜಕ್ಕೆ ಭುಜ ತಾಗಿಸಿದ. ಅವಳು ಇರಿಸು ಮುರಿಸಿನಿಂದ ಕಾರ್ ಪಾರ್ಕ್ ಮಾಡಿ ಬರೋಕೆ ಹೋಗಿದ್ದಾರೆ ಎಂದು ಬಟ್ಟೆ ಶಾಪ್ ಒಳಗೆ ನಡೆದಳು. ಅವಳು ಆಯ್ಕೆ ಮಾಡುತ್ತಿರುವಾಗಲೂ ಅವನು ಅವಳನ್ನು ಬಿಟ್ಟು ಬೇರೆಡೆ ಕಣ್ಣು ಹಾಯಿಸಲೇ ಇಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಮೃದ್ಧ್. ಇವನನ್ನು ನೋಡಿದ್ದೆ, ಹೋಯ್ ನಿತ್, ವಾಟ್ ಎ ಸರ್ಪ್ರೈಸ್, ಫಾರಿನಿಂದ ಯಾವಾಗ ಬಂದೆ ಎಂದು ನಿತಿನನ್ನು ಅಪ್ಪಿದ. ನಿನ್ನ ಮದುವೆ ದಿನಾನೇ ಬಂದೆ ಕಣೋ, ಆದರೆ ನನಗೆ ಹೇಳದೆ ಮದುವೆ ಆಗದೆಯಲ್ಲ ಎಂದು ಅವನ ಬಾಯಿ ಮಾತನಾಡುತ್ತಿದ್ದರೆ ಅವನ ಕಣ್ಣುಗಳು ನೋಡುತ್ತಿದ್ದುದು ಇತಿಯನ್ನೇ. ಸಾರಿ ಮಗ, ಅದು ಏನೋ ಅರ್ಜೆಂಟಲ್ಲಿ ಆಯಿತು, ಮತ್ತೆ ಏನಿಲ್ಲಿ ಎಂದು ಮಾತು ಮರೆಸಿದ. ನಾನು ಬೆಸ್ಟಿ ಜೊತೆ ಬಂದಿದ್ದೆ ಎಂದ ನಿತಿನ್. ಮೀಟ್ ಮೈ ವೈಫ್ ಇತಿಹಾಸಿನಿ, ಇತಿ ಈಸ್ ಮೈ ಫ್ರೆಂಡ್ ನಿತಿನ್ ಎಂದು ಇಬ್ಬರಿಗೂ ಪರಿಚಯದ ಸಮೃದ್ಧ್. ಹೋ ಇವ್ರಾ, ನನಗೆ ಗೊತ್ತು ಬಿಡು ಎಂದು ಅವಳ ಕಡೆಗೆ ನೋಡಿದ ನಿತಿನ್. ಹೇಗೆ ಎಂದು ಕೇಳಿದ್ದಕ್ಕೆ ಹೀಗೆ ಎಂದು ಮಾತು ಆರಿಸಿದ್ದ. ಅಷ್ಟರಲ್ಲಿ ಅವಳು ಒಂದು ಚಂದದ ಸೀರೆ ಆರಿಸಿ ಪ್ಯಾಕ್ ಮಾಡಿಸಿದಳು. ಅವನಿಗೆ ಬೈ ಹೇಳಿ ಅವನು ಕಾರು ತರಲು ಹೋದಾಗ, ನಿಮ್ಮ ಗಂಡ ನನ್ನ ಫ್ರೆಂಡ್ ಅಂತ ಅಚ್ಚರಿ ಅಲ್ವಾ ಕ್ಯೂಟಿ ಎಂದು ಜೊತೆಗೆ ಐ ಥಿಂಕ್ ಇನ್ನು ಮುಂದೆ ನಾವಿಬ್ಬರ ಭೇಟಿ ಆಗ್ತಾ ಇರುತ್ತೆ ಎಂದೇಳಿ ಅಲ್ಲಿಂದ ಹೊರಟ, ಒಂದು ಕುಹಕ ನಗುವಿನೊಂದಿಗೆ. ಕಾರು ಅಜ್ಜಿಯ ಮನೆಗೆ ಹತ್ತಿರವಿತ್ತು. ಆಗ ಸಮೃದ್ಧ್ ಮೊಬೈಲ್ ರಿಂಗ್ ಅಣಿಸುತ್ತಿತ್ತು. 2 ಬಾರಿ ಅವಾಯ್ಡ್ ಮಾಡಿದ, ಆದರೆ 3ನೇ ಬಾರಿ ನೋಡಿದಾಗ ಅದು ಸ್ವಾತಿಯ ಕರೆಯಾಗಿತ್ತು. ಕಾಲ್ ರಿಸೀವ್ ಮಾಡಿ ಸ್ಪೀಕರ್ಗೆ ಹಾಕಿ ಕಾರು ಚಲಾಯಿಸುತ್ತಿದ್ದ. ಹಲೋ ಸರ್, ಎಲ್ಲಿದ್ದೀರಾ? ಹಾಯ್ ಸ್ವಾತಿ, ಪರ್ಸ್ನಲ್ ಕೆಲಸದ ಮೇಲೆ ಆಚೆ ಬಂದಿದ್ದೆ, ಹೇಳಿ ಏನು ವಿಷಯ? ಅದು K&R ಕಂಪನೀಸ್ ಜೊತೆ ಮೀಟಿಂಗ್ ಇತ್ತಂತೆ, ನೀವು ಇದರ ಬಗ್ಗೆ ಏನು ಹೇಳದೆ ಹೋಗಿದ್ದೀರಾ? ವಾಟ್ ಎಂದು ನಿಲ್ಲಿಸಿ, ಸ್ವಾತಿ ಆರ್ ಯು ಮ್ಯಾಡ್, ಇವಾಗ ತಾನೇ ಜನಾರ್ದನ್ ಕಂಪನಿ ಜೊತೆ ಮೀಟಿಂಗ್ ಮುಗಿಸಿ ಬಂದಿದ್ದೀನಿ. ನನ್ನ ಶೆಡ್ಯೂಲ್ ಮಾಡಿರೋದು ಇತಿಹಾಸಿನಿ ಅಲ್ವಾ, ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಎಂದು ಹೇಳಿದ. ಆದರೆ ಅದಾಗಲೇ ಅವನ ಕೋಪ ಎಲ್ಲೆ ಮೀರಿತ್ತು. ನೋ ಸರ್, ಅವರು ಆವಾಗಲೇ ಬಂದರು, ನಿಮ್ಮ ಪರ್ಸ್ನಲ್ ಮೇಲಿಂದ ಅವರಿಗೆ ಮೇಲ್ ಹೋಗಿದೆ, ನಾಳೆ ಸಂಜೆ 5ಕ್ಕೆ ಮೀಟಿಂಗ್ಗೆ ಬನ್ನಿ ಅಂತ, ಅದಕ್ಕೆ ಕನ್ಫರ್ಮ್ ಮಾಡ್ಕೊಂಡು ಕಾಲ್ ಮಾಡಿದ್ದು ಸರ್. ಇತಿ ಇದನ್ನು ಮರೆತಿರಬೇಕು. ಡ್ಯಾಮಿಡ್, ಹೂ ದ ಹೆಲ್ ಆರ್ ಯು ಡೂಯಿಂಗ್ ದಿಸ್, ವೇರ್ ಇಸ್ ಸಮರ್ಥ್ ಎಂದು ಗುಡುಗಿದ. ಅವನ ಆಪರಿಯ ಕೋಪಕ್ಕೆ ಒಂದು ಕ್ಷಣ ಬೆಚ್ಚಿದಳು ಇತಿ. ಸರ್, ಅವರು ಯಾವುದೋ ಪ್ರಾಜೆಕ್ಟ್ ಮೇಲೆ ಆಚೆ ಹೋದರು, ಈ ಪ್ರಾಜೆಕ್ಟ್ ಬಗ್ಗೆ ನಿಮ್ಮೊಬ್ಬರಿಗೆ ಗೊತ್ತಿರೋದು, ಸೊ ಪ್ಲೀಸ್ ಸರ್ ಕಮ್ ಫಾಸ್ಟ್, ಅಲ್ಲಿವರೆಗೂ ಐ ವಿಲ್ ಮ್ಯಾನೇಜ್ ಎಂದು ಕರೆ ತುಂಡರಿಸಿದಳು. ಇವಾಗ ಅವನ ಕೋಪ ತಿರುಗಿದ್ದು ಇತಿಯ ಕಡೆಗೆ. ನನ್ನ ಎಲ್ಲ ಮೇಲ್ ಚೆಕ್ ಮಾಡಿದ್ಯಾ ಎಂದ ತಕ್ಷಣ ಇತಿಯ ಕಡೆಗೆ ನೋಡದೆ ಹ್ಞೂ ಎಂದಳು ನಡುಗುತ್ತಾ. ಮತ್ತೆ K&R ಕಂಪನೀಸ್ ಜೊತೆ ಇದ್ದ ಮೀಟಿಂಗ್ ಬಗ್ಗೆ ಯಾಕೆ ಹೇಳಿಲ್ಲ? ಅದು ಸಮೃದ್ಧ್ ಎಂದು ತಡವರಿಸಿದಳು. ಯಾಕೆ ಹೇಳಿಲ್ಲ ಎಂದು ಹೆಚ್ಚು ಕಡಿಮೆ ಕಿರಿಚಿಯ ಬಿಟ್ಟ. ಅದು ಆ ಕಂಪ್ನಿ ಯಾವ ಮೇಲಿರಲಿಲ್ಲ ಸರ್ ಎಂದು ತಲೆ ತಗ್ಗಿಸಿದಳು. ಅವಳ ಗಲ್ಲ ಹಿಡಿದು ಮೇಲೆತ್ತಿ, ಏನು ಮೇಲಿರಲಿಲ್ವಾ? ಮೇಲಿರದೆ ಅವರೇಗೆ ಬರ್ತಾರೆ ಮೀಟಿಂಗ್ಗೆ ಎಂದು ಫೋನಲ್ಲಿದ್ದ ಮೇಲ್ ತೆಗೆದು ನೋಡಿದ. ನಿನ್ನೆ ಸಂಜೆ 6 ಗಂಟೆಗೆ ಮೇಲ್ ಹೋಗಿತ್ತು. ಅದನ್ನು ನೋಡಿದ ಸಮೃದ್ಧ್ ಕೋಪ 100ರ ಗಡಿ ದಾಟಿತ್ತು. ಹಿಂದು ಮುಂದು ಯೋಚಿಸದೆ ಅವಳ ಕೆನ್ನೆಗೆ ಚಟಾರೆಂದು ಹೊಡೆದ ರಭಸಕ್ಕೆ ಹೇಗಿತ್ತೆಂದರೆ ಸ್ವತಃ ಅವನ ಕೈಯೇ ನುಯ್ಯುತ್ತಿತ್ತು. ಪಾಪ ಅವಳಿಗೇನು ಗೊತ್ತು ಇದು ಅವಳನ್ನು ಸಿಕ್ಕಿ ಹಾಕಿಸುವ ತಂತ್ರವೆಂದು. ಅವಳ ಕಣ್ಣಿಂದ ನೀರು ಜಾರುತ್ತಿತ್ತು. ಒಮ್ಮೆಲೆ ಕಾರನ್ನು ಯೂಟರ್ನ್ ಮಾಡಿ ಆಫೀಸ್ ಕಡೆಗೆ ಚಲಾಯಿಸಿದ. 15 ನಿಮಿಷಗಳಲ್ಲಿ ತಲುಪಿದ್ದರು. ಕಾರಿನ ವೇಗ ಹೆಚ್ಚಾದಂತೆ ಅವನ ಕೋಪ ಕೂಡ ಏರುತ್ತಿತ್ತು. ಕಾರ್ ತಲುಪಿದ ತಕ್ಷಣ ಕಾರಿನಿಂದ ಇಳಿದು ಹೋದ. ಅವಳು ಅವನಿಂದೆಯೇ ನಡೆದಳು. ವಾಪಸ್ಸಾದ ಇಬ್ಬರ ಕಂಡು ವ್ಯಂಗ್ಯದ ನಗೆ ನಕ್ಕರು ಅವರಿಬ್ಬರು. ಮೀಟಿಂಗ್ ಹಾಲ್ನಲ್ಲಿ ಅದಾಗಲೇ ಎಲ್ಲ ತಯಾರಾಗಿತ್ತು. K&R ಕಂಪನೀಸ್ ಜೊತೆ ಕುಳಿತು ಅವನು ಪ್ರಾಜೆಕ್ಟ್ ಬಗ್ಗೆ ಚರ್ಚಿಸತೊಡಗಿದ. ಅಲ್ಲಿಂದ ಮೌನವಾಗಿ ಹೊರಬಂದವಳು ಬಾತ್ರೂಮ್ ಹೊಕ್ಕು ಮನಸ್ಸೋ ಈಚೆ ಹತ್ತು ಹೊರಬಂದು ಏನು ನಡೆದೇ ಇಲ್ಲವರ ಹಾಗೆ ಟೀ ಸ್ನ್ಯಾಕ್ಸ್ ಹಿಡಿದು ಮತ್ತೆ ಮೀಟಿಂಗ್ ಹಾಲ್ಗೆ ನಡೆದಳು. ಆದರೆ ಇದನ್ನು ಗಮನಿಸಿದ ಒಬ್ಬರ ಮುಖದಲ್ಲಿ ಅಹಂಕಾರದ ನಗು ಮೂಡಿತ್ತು. K&R ಕಂಪನಿ CEO ಕುಬೇರ್, ಅವರ ಮಗ ರಾಕೇಶ್. ಅವನ ಕಣ್ಣುಗಳು ಇತಿಯನ್ನೇ ನೋಡುತ್ತಿದ್ದುದು ಸಮೃದ್ಧ್ ಕೋಪಕ್ಕೆ ಮತ್ತೊಂದು ಕಾರಣವಾಗಿ ಸೇರಿತ್ತು. ಆದಷ್ಟು ಬೇಗ ಡೀಲ್ ಮುಗಿಸಿ ಎದ್ದರು. ಅದಾಗಲೇ 7 ಗಂಟೆಗೆ ಸಮಯ. ಈ ಪ್ರಾಜೆಕ್ಟ್ನಿಂದ ಕಂಪನಿಗೆ 3 ಕೋಟಿ ಲಾಭವಾಗಿದ್ದರಿಂದ ಅವನ ಕೋಪ ತುಸು ಅನ್ನುವಷ್ಟು ಕಡಿಮೆಯಾಗಿತ್ತು. ಅವರನ್ನು ನಗುಮುಖದಿಂದಲೇ ಬೀಳ್ಕೊಟ್ಟರು.
ಆದರೆ ಅವರು ಹೋದ ತಕ್ಷಣ ಅವಳೆಡೆಗೆ ತಿರುಗಿ ಅವಳ ಕೈ ಬಲವಾಗಿ ಹಿಡಿದು, ಹೇಳು, ಯಾಕೆ ಹೀಗೆ ಮಾಡಿದೆ? ಹೇಳೆ ಯಾಕೆ? ನಾನು ಹೇಳಿದ್ದೆ ತಾನೇ ಕರ್ಕೊಂಡು ಹೋಗ್ತೀನಿ ಅಂತ. ಅದ್ಯಾಗೂ ನನ್ನ ಮೀಟಿಂಗ್ ತಪ್ಪಿಸಿ ಕರೆದುಕೊಂಡು ಹೋಗುವ ಅವಶ್ಯಕತೆ ಇತ್ತಾ ಎಂದು ಗುಡುಗುತ್ತಿದ್ದರೆ ಅವಳು ಏನೆಂದು ಉತ್ತರ ನೀಡುತ್ತಾಳೆ? ಪಾಪ, ಅವಳ ಮೌನ ಅವನನ್ನು ಇನ್ನಷ್ಟು ಕೆರಳಿಸಿತು. ಅವಳ ಮುಖವನ್ನೇ ನೋಡುತ್ತಾ, ಇದಕ್ಕೆ ಕಣೆ ನಿನ್ನ ದೂರ ಇಟ್ಟಿದ್ದು ನಾನು. ತೋರಿಸಿಬಿಟ್ಟೆಯಲ್ಲ ನಿನ್ನ ಮಿಡಲ್ ಕ್ಲಾಸ್ ಬುದ್ಧಿನ. ಹೋದರೆ ಹೋಗಲಿ ಅಂತ ಏನು ಹಿಂಸೆ ಕೊಡಬಾರ್ದು ಅಂತ ಪ್ರೀತಿ ನೀಡಿದರೆ ನೀನು ನನ್ನ ಪ್ರೀತಿಗೆ ಅರ್ಹಳಲ್ಲ, ನನ್ನ ಕೋಪಕ್ಕೆ ಅರ್ಹಳು. ನಿನಗೆ ಕೆಲಸ ಕೊಟ್ಟು ತಪ್ಪು ಮಾಡಿದೆ. ನಿನ್ನನ್ನು ಎಲ್ಲಿ ಇಡಬೇಕಿತ್ತೋ ಅಲ್ಲೇ ಇಡಬೇಕಿತ್ತು. ನಿನ್ನ ಬುದ್ಧಿ ತಿಳಿದು ಕೂಡ ನಿನ್ನ ಕೆಲಸಕ್ಕೆ ತೆಗೆದುಕೊಂಡಿದ್ದು ತಪ್ಪು. ನಾನು ಕೊಟ್ಟ 20 ಲಕ್ಷ ಹಣ ಭಿಕ್ಷೆ ಎಂದು ಸುಮ್ಮನಾಗಬೇಕಿತ್ತು ಎಂದನು. ಅವನ ಪ್ರತಿ ಮಾತುಗಳು ಅವಳನ್ನು ಪಾತಾಳಕ್ಕೆ ತಳ್ಳುತ್ತಿದ್ದವು. ಅವಳ ಮನಸ್ಸು ಇನ್ನೂ ನೋವು ಸಹಿಸನು ಎಂದು ಅವಳಿಗೆ ಹೇಳುವಂತಿತ್ತು. ಅವನ ಕೋಪ ಸಹಿಸುವ ನಿರ್ಧಾರವೇನೋ ಮಾಡಿದಳು. ಆದರೆ ಒಮ್ಮೆಲೆ ಪ್ರೀತಿ ತೋರಿ ನೋವು ನೀಡುವುದು ಅವಳಿಗೆ ಸಹಿಸಲು ಸಾಧ್ಯ. ಅವನ ಹಿಡಿತದಿಂದ ಕೈ ನೋಯುತ್ತಿತ್ತು. ಸರ್, ಕೈ ಬಿಡಿ, ತುಂಬ ಉರಿತಿದೆ ಎಂದು ಮೆಲ್ಲಗೆ ಹೇಳಿದಳು. ಅವಳ ಸತ್ವಹೀನ ಧ್ವನಿ ಕೇಳಿ ಕೈ ಬಿಟ್ಟನವ. ಕೋಪ ಸ್ವಲ್ಪ ಕಡಿಮೆಯಾದಂತಿತ್ತು. ಅವನು ಕೈ ಬಿಟ್ಟ ನಂತರ ಕೈಗೆ ಗಾಳಿ ಊದಿಕೊಳ್ಳುತ್ತಾ ಅವನೆಡೆ ನೋಡಿದಳು. ಅವನು ಅವಳೆಡೆಗೆ ನೋಡಿದ. ಇಬ್ಬರ ಕಣ್ಣುಗಳು ಮಾತನಾಡಿದವು. ಅವನ ಮನಸ್ಸು ಅವಳದು ತಪ್ಪಿಲ್ಲ ಸ್ಯಾಮ್ ಎಂದು ಕೂಗಿ ಹೇಳಿದಂತಿತ್ತು. ಅವಳ ಕೆನ್ನೆಯ ಮೇಲಿನ ಗುರುತು ಅವನಿಗೆ ಚೀಮಾರಿ ಹಾಕಿದಂತಿತ್ತು. ಅವಳ ಕಣ್ಣೀರು ಸಮೃದ್ಧ ನನ್ನ ಮೇಲೆ ಕರುಣೆ ಇಲ್ಲವೇ ಎಂದು ಕೇಳಿದಂತಿತ್ತು. ಆದರೆ ಅವನ ಬುದ್ಧಿ ಮಾತ್ರ ಅವಳ ತಪ್ಪಿಗೆ ಶಿಕ್ಷೆ ನೀಡೆ ಎಂದು ಹೇಳುತ್ತಿತ್ತು. ಕೊನೆಗೆ ಅವಳೇ, ಕ್ಷಮಿಸಿ ಸರ್, ನಿಮ್ಮ ಭಿಕ್ಷೆ ನಮಗೆ ಬೇಡ ಸರ್. ನಾನು ಕಷ್ಟಪಟ್ಟು ನಿಮ್ಮ ಹಣವನ್ನು ತೀರಿಸ್ತೀನಿ. ಬೇಕಾದರೆ ನಿಮ್ಮ ಮನೆಯಲ್ಲಿ ಈಗ ಮಾಡ್ತಿರೋ ಒಂದು ಹೊತ್ತಿನ ಊಟವನ್ನು ಸಹ ಬಿಡ್ತೀನಿ. ನಾಳೆಯಿಂದ ಯಾವುದೇ ವೈಯಕ್ತಿಕ ಕೆಲಸದ ಕಡೆ ಗಮನ ಕೊಡದೆ ಶ್ರದ್ಧೆಯಿಂದ ಕೆಲಸ ಮಾಡ್ತೀನಿ. ಅದು ಹೇಗೆ ಮೇಲ್ಸಂಡಾಯಿತೋ ನನಗೂ ಗೊತ್ತಿಲ್ಲ. ಮತ್ತು ನಿಮ್ಮ ಮೊಬೈಲ್ನಲ್ಲಿ ಹೇಗಿದೆಯೋ ಅದು ತಿಳಿದಿಲ್ಲ. ಆದರೆ ಸತ್ಯವಾಗಿಯೂ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಕೆಲಸದಲ್ಲಿ ಜವಾಬ್ದಾರಿ ಇರಬೇಕಾಗಿತ್ತು. ಆದರೆ ನಾನೇ ಬೆಳಗ್ಗೆ ನೀವು ಹೇಳಿದ ಮಾತಿಗೆ ಮೈ ಮರೆತು ಬಿಟ್ಟೆ. ಬೇಕಾದರೆ ನನ್ನ ಇವತ್ತಿನ ಸಂಬಳ ಕಡಿತ ಮಾಡಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಅವನೆದುರು ಕೈ ಮುಗಿದಳು. ಕೊನೆಯ ಸಾಲುಗಳನ್ನು ಹೇಳುವಾಗ ಅವಳ ಧ್ವನಿ ಗದ್ಗದಿತವಾಗಿತ್ತು. ಒಂದು ಕ್ಷಣ ಅಲ್ಲಿ ನಿಲ್ಲದೆ ಹೊರಗೆ ನಡೆದಳು. ಮುಂದುವರಿದು. ಧನ್ಯವಾದಗಳು. ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.